ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ಅದು ಏನು ಅಂದರೆ, ಇವತ್ತು ವಿಶೇಷ ಎಲ್ಲರಿಗೂ ಗೊತ್ತಿರೋದೆ ಪದ್ಮಿನಿ ಏಕಾದಶಿ ಅಂತ. ಆ್ಯಕ್ಚುಲಿ ನೆನ್ನೆನೂ ಇತ್ತು, ಇವತ್ತು ಇತ್ತು. ಆದರೆ ಏಕಾದಶಿ ವ್ರತ ಮಾಡೋದ್ರಿಂದ ಏನೆಲ್ಲ ಲಾಭ ಪಡೆಯಬಹುದು ಅನ್ನೋದು ಹೇಳ್ತೀನಿ. ನೆಮ್ಮದಿ ಸಿಗುತ್ತೆ, ಯಾಕಂದರೆ ಎಲ್ಲರೂ ಉಪವಾಸ ಇರ್ತಾರೆ, ಫಾಸ್ಟಿಂಗ್ ಇರ್ತಾರೆ. ಹಾಗಾಗಿ ಆಹಾರ ಪದಾರ್ಥ ಒಂದು ದಿನ ತ್ಯಜಿಸೋದ್ರಿಂದ ಆರೋಗ್ಯ ಸಂಪತ್ತು ಅನ್ನೋದು ಸಿಗುತ್ತೆ. ಒಂದು ಪಾಯಿಂಟ್ ಇದು ಎಲ್ಲರಿಗೂ ಗೊತ್ತಿರಬಹುದು. ಜೊತೆಗೆ ವಿಷ್ಣುಮೂರ್ತಿಗೆ ತುಳಸಿ ಎಲೆಗಳಿಂದ ನಾವು ಪೂಜೆ ಇಲ್ಲಿ ಸಲ್ಲಿಸೋದ್ರಿಂದ ಒಳ್ಳೆಯ ನೆಮ್ಮದಿ ಅನ್ನೋದು ಸಿಗುತ್ತೆ. ಸಾಕ್ಷಾತ್ ಲಕ್ಷ್ಮೀನಾರಾಯಣಗೆ ನಾವು ಪೂಜೆ ಮಾಡೋದಕ್ಕೆ ಅನುಕೂಲವಾದ ದಿನ. ಇಬ್ಬರಿಗೂ, ಇಲ್ಲಿ ಲಕ್ಷ್ಮೀದೇವಿಗೂ ಜೊತೆಗೆ ನಾರಾಯಣನಿಗೂ. ಹಾಗಾಗಿ ಪದ್ಮಿನಿ ಏಕಾದಶಿ ಅನ್ನೋದು ಇಬ್ಬರಿಗೂ ಸಂಬಂಧಪಟ್ಟಿರೋ ಪೂಜೆ ಆಗಿರುತ್ತೆ. ಇದು ನೀವು ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಇವತ್ತು ಪದ್ಮಿನಿ ಏಕಾದಶಿ, ಓಕೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲರೂ ನಾಮಸ್ಮರಣೆಗಳು ಮಾಡ್ಕೋಬೇಕು ದೇವರದು. ಓಂ ನಮೋ ನಾರಾಯಣಯ, ಓಂ ಶ್ರೀ ಲಕ್ಷ್ಮಿ, ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಒಳ್ಳೆ ಒಂದು ಪೀಸ್ಫುಲ್ ವಾತಾವರಣ ಕ್ರಿಯೇಟ್ ಆಗಿ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ನಿಮಗೆ. ಜೊತೆಗೆ ಯಾವುದ್ರ ನಾಲೆಡ್ಜು, ಇಲ್ಲಿ ಹಣಕಾಸಿನ ನಾಲೆಡ್ಜ್ ಅನ್ನೋದು ನಿಮಗೆ ಸಿಗುತ್ತೆ. ಹಣಕಾಸಿನ ನಾಲೆಡ್ಜ್ ನಿಮಗೆ ಸಿಗಿದಾಗ ಏನಾಗುತ್ತೆ, ನಾವು ಹೆಂಗೆ ಸೋರ್ಸ್ ಮಾಡ್ಕೊಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ಕೊತೀವಿ. ಅದ್ರ ಪರವಾಗಿ ನಾವು ದುಡಿತೀವಿ, ಎಲ್ಲ ಆಗುತ್ತೆ. ಆಶೀರ್ವಾದ ಸಿಗುತ್ತೆ, ಲಕ್ಷ್ಮೀನಾರಾಯಣರ ಆಶೀರ್ವಾದ ಅನ್ನೋದು ಇವತ್ತು ಸಿಗುತ್ತೆ, ಇವತ್ತಿನ ದಿನ ಪೂಜೆ ಮಾಡೋದ್ರಿಂದ. ಮತ್ತು ತಿಂಗಳಲ್ಲಿ ನಮಗೆ ಏಕಾದಶಿಗಳು ಅನ್ನೋದು ಬರ್ತಾ ಇರುತ್ತೆ. ಪ್ರತಿ ತಿಂಗಳ ಏಕಾದಶಿ ಅನ್ನೋದನ್ನು ಆಚರಣೆಯಲ್ಲಿಟ್ಟರೆ ನಿಮಗೆ ಸಾಲ ಅನ್ನೋದೇ ಇರೋದಿಲ್ಲ. ಈ ವಿಷಯ ಗೊತ್ತಿದೆಯಾ ನಿಮಗೆ? ಎಷ್ಟು ಜನಕ್ಕೆ ಗೊತ್ತಿದೆ ಕಾಮೆಂಟ್ ಮಾಡಿ. ಪ್ರತಿ ತಿಂಗಳಲ್ಲಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ. ಅದು ತುಳಿ ಏಕಾದಶಿ ಆಗಿರ್ಬೋದು, ಯಾವುದೇ ಒಂದು ಏಕಾದಶಿ ಬಂದ್ರೂ ಸರಿ, ಓಕೆನಾ. ಆ ಏಕಾದಶಿಗಳನ್ನೆಲ್ಲ ಬಿಟ್ಟದೆ ಆಚರಣೆನಲ್ಲಿ ಇಟ್ಕೊಂಡು ಬರ್ತಾ ಇದ್ರೆ ನಿಮಗೆ ಸಾಲ ಬಾಧೆಗಳನ್ನೋದೇ ಇರೋದಿಲ್ಲ. ಯಾಕಂದರೆ ನಮಗೆ ಇಲ್ಲಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗ್ತೀವಿ. ಲಕ್ಷ್ಮೀ ಸಾಕ್ಷಾತ್ ಇಲ್ಲಿ ಲಕ್ಷ್ಮೀದೇವಿ ಯಾರ ಬಳಿ ಇರ್ತಾರೆ? ವಿಷ್ಣುಮೂರ್ತಿ ಬಳಿ ಇರ್ತಾರೆ. ವಿಷ್ಣುಮೂರ್ತಿನ ನಾವು ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀದೇವಿ ಕೃಪೆ ಅನ್ನೋದು ನಮಗೆಲ್ಲರಿಗೂ ಸಿಗುತ್ತೆ. ಇಲ್ಲಿ ಲಕ್ಕಿನೂ ಹೊಂದುತ್ತೀವಿ, ನಾವು ಲಕ್ಕಿಯೆಸ್ಟ್ ಪರ್ಸನ್ಸ್ ಆಗಿರ್ತೀವಿ. ಜೀವನದಲ್ಲಿ ಲಕ್ಷ್ಮೀನ ನೋಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಜೊತೆಗೆ ಬುಧವಾರ ಇವತ್ತು ವಿಶೇಷ ಅಂದರೆ, ಬುಧವಾರ ಬಂದಿರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನೂ ಟೈಮ್ ಇದೆ, ಸಾಯಂಕಾಲ ಅಷ್ಟಕ್ಕೆ 108 ಬಾರಿ ಲಕ್ಷ್ಮೀ ಮಂತ್ರವನ್ನು ಹೇಳ್ಕೊಳ್ಳಿ, ಅಥವಾ ಅಷ್ಟೋತ್ತರ ಪೂಜೆ ಮಾಡ್ಕೊಳ್ಳಿ, ಅಥವಾ ವಿಷ್ಣು ನಾಮಗಳನ್ನ ಹೇಳ್ಕೊಳ್ಳಿ. 108 ಬಾರಿ, ಒಂದೇ ನಾಮ ಬೇಕಿದ್ರೂ 108 ಬಾರಿ ಹೇಳ್ಕೊಳ್ಳಿ. ಜೊತೆಗೆ ಇವತ್ತು ನಾನು ಬೇರೆ ಮಾಡಿದ್ದೀನಲ್ಲ, ಇದೇ ಥರ ಕಲರ್ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬುಧವಾರ, ಎವ್ರಿ ಬುಧವಾರ ಪರವಾಗಿಲ್ಲ, ಏಕಾದಶಿ ದಿವಸ ಆದರೂ ಪರವಾಗಿಲ್ಲ. ಯಾಕಂದರೆ ಇದು ಕುಬೇರನಿಗೆ ಸಂಬಂಧಪಟ್ಟಿರೋ ಕಲರ್ ಆಗಿರುತ್ತೆ, ಬುಧ ಗ್ರಹಗೆ ಸಂಬಂಧಪಟ್ಟಿರೋ ಕಲರ್ ಆಗಿರುತ್ತೆ. ಗ್ರೀನ್ ಹಾಕ್ಕೋಬೋದು, ಡಾರ್ಕ್ ಗ್ರೀನ್ ಅಥವಾ ಗ್ರೀನ್ ಹಾಕ್ಕೋಬೋದು, ಅಥವಾ ಲೈಟ್ ಬ್ಲೂ ಹಾಕ್ಕೋಬೋದು. ಇದು ಆಕ್ವಾ ಬ್ಲೂ ಅಂತೀವಿ, ನಿಮ್ಗೆಲ್ರಿಗೂ ಗೊತ್ತಿರೋದೆ. ಅಂದರೆ ಇಲ್ಲಿ ಬ್ಲೂ ಗ್ರೀನ್ ಎರಡೂ ಮಿಕ್ಸ್ ಆಗಿರುತ್ತೆ. ನೀವು ನೋಡಬಹುದು, ಕುಬೇರನ ಕಲರ್ ಅಂದರೆ ಲೈಟ್ ಬ್ಲೂ ಮಿಕ್ಸ್ ಆಗಿರುತ್ತೆ, ಡಾರ್ಕ್ ಗ್ರೀನ್ ಮಿಕ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಇದೇ ಡ್ರೆಸ್ ಕಲರ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಬುಧವಾರ, ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೀನಿ ಮಾತು, ಬುಧವಾರ ಆದಷ್ಟು ಈ ಕಲರ್ ಡ್ರೆಸ್ಗಳನ್ನ ವೇರ್ ಮಾಡೋಕ್ಕೆ ಟ್ರೈ ಮಾಡಿ. ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರೋ ಹೆಸರು ಕಾಳನ್ನು ದಾನ ಮಾಡೋದು ಯಾವುದಾದ್ರು ದೇವಸ್ಥಾನಗಳಲ್ಲಿ, ಅಥವಾ ಹೆಸರು ಕಾಳು ಉಸ್ಲಿ ಏನಾರೇ ಮಾಡಿಕೊಂಡು ದಾನ ಧರ್ಮಗಳು ಮಾಡೋದು, ಈ ರೀತಿ ಮಾಡಿ ನೋಡಿ. ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರೋ ದಾನ ಧರ್ಮಗಳು ಮಾಡಿ. ಜೊತೆಗೆ ಇಲ್ಲಿ ನಿಮಗೆ ಟಿಪ್ ಹೇಳ್ತೀನಿ. ಇವೆಲ್ಲ ಫಾಲೋ ಮಾಡ್ತಾ ಇದ್ದೀವಿ, ಆದರೂ ನಮಗೆ ಆರ್ಥಿಕ ಸಮಸ್ಯೆಗಳು ಹಾಗೆ ಕ್ಯಾರಿ ಓವರ್ ಆಗ್ತಿದೆ ಅಂದರೆ ನಾವು ಮಾಡ್ತಾ ಇರಬೇಕು, ನಮಗೆ ಸಿಗ್ತಾ ಇದೆ ಅಂತ ನಾವು ಬಿಲೀವ್ ಮಾಡಬೇಕು, ಪಾಸಿಟಿವ್ ಆಗೇ ಇರಬೇಕು. ಜೊತೆಗೆ ಇವತ್ತು ಇಲ್ಲಿ ನಾನು ಒಂದು ಟಿಪ್ ಶೇರ್ ಮಾಡ್ತಿದ್ದೀನಿ. ಈ ಟಿಪ್ನ ನೀವು ಫಾಲೋ ಮಾಡಿದ್ರು ಸಹ ನಿಮಗೆ ಹಣ ಅನ್ನೋದು ಚೆನ್ನಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ. ಬಂದಿರೋ ಹಣ ಸಹ ನಿಲ್ಲಕ್ಕೆ ಅವಕಾಶ ಇದೆ. ನೋಡ್ಬೋದು, ಇಲ್ಲಿ ನಾನು ಪೌಡರ್ ರೂಪದಲ್ಲಿ ತಗೊಂಡಿದ್ದೀನಿ, ಮತ್ತು 2 ಏಲಕ್ಕಿ ಹಾಕಿದ್ದೀನಿ. ಈ ಪೌಡರ್ ಏನು ಅಂದರೆ ಕರ್ಪೂರ. ನೀವು ಇಲ್ಲಿ ಪಚ್ಚೆ ಕರ್ಪೂರ ತಗೋಬೋದು, ಅಥವಾ ಮಾಮೂಲಿ ಕರ್ಪೂರನ ತಗೋಬೋದು. ಎರಡು ಚೆನ್ನಾಗಿರೋ ಒಂದು 2 ಏಲಕ್ಕಿನ ಹಾಕಬೇಕು. ಇವೆರಡು ಹಾಕಿಬಿಟ್ಟು ನೀವು ಕೆಲಸ ಮಾಡೋ ಒಂದು ಟೇಬಲ್ ಮೇಲೆ ಅಥವಾ ಮನೆಯಲ್ಲಿ ಒಂದು ಕಾರ್ನರಲ್ಲಿ ಇಟ್ಬಿಡ್ಬೋದು, ಅಥವಾ ದೇವ್ರ ಮನೆಯಲ್ಲೇ ಇಡ್ಬೋದು, ದೇವ್ರ ಮುಂದ್ಗಡೆ ಬೇಕಿದ್ರೂ ಇಡ್ಬೋದು.
ಇದು ನೀವು ಪ್ರತಿದಿನ ಮಾಡ್ಬೋದು ಅಥವಾ ಬುಧವಾರ ಮಾಡ್ಬೋದು. ರಿಪ್ಲೇಸ್ ಮಾಡ್ಕೊಳ್ಳಿ ಮತ್ತೆ ಪ್ರತಿದಿನ ಅದಕ್ಕೆ ಒಂದೇ ಒಂದು ಬಿಳ್ಳೆ ತಗೊಳ್ಳಿ, ಕರ್ಪೂರ ಬಿಳ್ಳೆ ಪೌಡರ್ ಮಾಡ್ಕೊಳ್ಳಿ. 2 ಏಲಕ್ಕಿ ಹಾಕಿ, 2 ಏಲಕ್ಕಿ ಹಾಕಿಬಿಟ್ಟು ಅವತ್ತು ನಿಮ್ಮ ಟೇಬಲ್ ಮೇಲೆ ಅಥವಾ ಮನೆಯಲ್ಲಿ ಪೂಜೆ ಸ್ಥಾನದಲ್ಲಿ ಇಟ್ಟು ಒಂದು ಕಾರ್ನರಲ್ಲಿ, ವೆಲ್ತ್ ಕಾರ್ನರಲ್ಲಿ ಇಟ್ಟರು ಪರವಾಗಿಲ್ಲ, ದೇವ್ರ ಮುಂದುಗಡೆ ಇಟ್ಟರು ಪರವಾಗಿಲ್ಲ. ವೆಲ್ತ್ ಕಾರ್ನರ್ ಅಂದರೆ ನೆನಪಿರಲಿ, ಆಗ್ನೇಯ ಕಡೆಗೆ ಇಡಬೇಕು ಅಥವಾ ನೀವು ನಾರ್ತ್ ಕಡೆಗೂ ಇಡಬಹುದು. ಕುಬೇರ ಮೂಲೆಯಲ್ಲಿ ಬೇಕಿದ್ರೂ ಇಡಬಹುದು, ಮನೆ ಎಂಟ್ರೆನ್ಸಲ್ಲಿ ಬೇಕಿದ್ರೂ ಇಡಬಹುದು. ಆಯಿತಾ? ಈ ರೀತಿ ಇಡೋದ್ರಿಂದ ನಿಮ್ಗೆ ಏನಾಗುತ್ತಂದರೆ ನೀವು ಮಾಡೋ ಬಿಸ್ನೆಸ್ಸಲ್ಲಿ ಗ್ರೋತ್ ಅನ್ನೋದಿರುತ್ತೆ, ಕಸ್ಟಮರ್ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಇರ್ತದೆ, ದುಡ್ಡು ಬಂದಿರೋ ಹಣ ನಿಲ್ಲೋದಕ್ಕೆ ಅವಕಾಶ ಆಗುತ್ತೆ. ನಾವು ಇಷ್ಟೆಲ್ಲ ಸತತ ಪ್ರಯತ್ನ ಮಾಡೋದೇ ಹಣ ಬರಬೇಕು ಅಂತ ಅಲ್ವಾ? ಹಣ ಬರುತ್ತೆ, ಅನೇಕ ಮಾರ್ಗಗಳಿಂದ ಹಣ ಬರೋದಕ್ಕಾಗುತ್ತೆ. ಯಾಕಂದರೆ ಪಚ್ಚೆ ಕರ್ಪೂರ ಅನ್ನೋದು ಇಲ್ಲಿ ಸ್ವಾಮಿ ವಿಷ್ಣುಮೂರ್ತಿಗೆ ಇಷ್ಟವಾದ ಒಂದು ವಸ್ತುಗಳಲ್ಲಿ ಒಂದು. ನೀವು ಗೋವಿಂದನ ರೂಪದಲ್ಲಿ ಆರಾಧನೆ ಮಾಡ್ತೀವಿ ಅಂದರೂ ಪರವಾಗಿಲ್ಲ, ಸಾಕ್ಷಾತ್ ವಿಷ್ಣುಮೂರ್ತಿನ ಆರಾಧನೆ ಮಾಡ್ತೀವಿ ಅಂದ್ರೂ ಪರವಾಗಿಲ್ಲ. ನಿಮ್ಮ ಹತ್ರ ತುಳಸಿ ಎಲೆಗಳಿದ್ರೆ ಒಂದಷ್ಟು ಪರ್ಚೇಸ್ ಮಾಡಿ ಬೇಕಿದ್ರೆ ನಾರ್ತ್ ಕಾರ್ನರಲ್ಲಿ ಇಟ್ಟುಬಿಟ್ಟು ಬೇಕಾದ್ರೂ ಈ ಒಂದು ಪೌಡರು ಏಲಕ್ಕಿ ಇಡ್ಬೋದು. ಇದು ಏಕಾದಶಿ ದಿವಸ ಇಡಬಹುದು ಅಥವಾ ಪ್ರತಿನಿತ್ಯ ಕೂಡ ಇಡಬಹುದು. ಪ್ರತಿನಿತ್ಯ ನಾವು ಕಸ್ಟಮರ್ ಅಟ್ರಾಕ್ಷನ್ ಪರ್ಪಸ್ಗೆ ನೋಡ್ತೀವಿ ಅಂದರೆ ನೀವು ತುಳಸಿ ಎಲೆ ಅವೆಲ್ಲ ಡೈಲಿ ಇಡೋಕ್ಕಾಗಿಲ್ಲ ಅಂದ್ರೂ ಪಚ್ಚೆ ಕರ್ಪೂರ ಒಂದು ಬಿಳ್ಳೆ ತಗೊಂಡು ಈ ಥರ ಒಂದು ಚಿಕ್ಕ ಬೌಲಿಗೆ ಅಥವಾ ಒಂದು ಚಿಕ್ಕ ಪ್ಲೇಟ್ಗೆ ಪೌಡರ್ ಮಾಡಿ ಅದರಲ್ಲಿ 2 ಏಲಕ್ಕಿ ಹಾಕ್ಬಿಟ್ಟು ಓಂ ನಮೋ ನಾರಾಯಣಾಯ 11 ಬಾರಿ ಹೇಳ್ಕೊಳ್ಳಿ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ 11 ಬಾರಿ ಹೇಳ್ಕೊಳ್ಳಿ ಅಥವಾ 108 ಬಾರಿ ಹೇಳ್ಕೊಂಡು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ. ಪ್ರತಿನಿತ್ಯ ಮಾಡ್ಬೋದು ನೀವು ಇದನ್ನು. ಓಕೆ, ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಚೆನ್ನಾಗೇ ಹಣ ಅನ್ನೋದು ಬರುತ್ತೆ, ಅಟ್ರಾಕ್ಷನ್ ಆಗುತ್ತೆ, ಕಸ್ಟಮರ್ ಗ್ರೋತ್ ಅನ್ನೋದಿರುತ್ತೆ. ಮಾಡಿ ನೋಡಿ, ಆಚರಣೆಯಲ್ಲಿ ಇಡ್ರಿ. ಯಾಕಂದರೆ ಸಾಂಪ್ರದಾಯಿಕವಾಗಿರೋ ಟಿಪ್ಸ್ನ ಕೆಲವರು ಫಾಲೋ ಮಾಡೋರು ಇರ್ತಾರೆ, ಅಂಥವ್ರು ಇದನ್ನು ಕೂಡ ಮಾಡ್ಬೋದು. ಕೆಲವರು ಗ್ರಾಬವಿ ನಂಬರ್ಸ್ನ ಬಿಲೀವ್ ಮಾಡೋದಿಲ್ಲ, ಅಂಥವ್ರಿಗೆ ಇಂಥವೆಲ್ಲ ಕೂಡ ಉಪಯೋಗಕರ ಆಗುತ್ತೆ. ಜೊತೆಗೆ ಇಲ್ಲಿ ಒಂದು ಸೆಂಟೆನ್ಸ್ ಹೇಳ್ತೀನಿ, ತುಂಬ ಸಿಂಪಲ್ ಇದು. ಪ್ರತಿನಿತ್ಯ ಹೇಳ್ಕೊಳ್ಳಿ ಅಥವಾ ಇವತ್ತು ಏಕಾದಶಿ ದಿವಸ ಹೇಳ್ಕೊಳ್ಳಿ, 108 ಬಾರಿ ಹೇಳ್ಕೊಳ್ಳಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿದೆ. ನಾವು ಮಾತಾಡೋ ಪಾಸಿಟಿವ್ ಸೆಂಟೆನ್ಸಲ್ಲಿ ಇದು ಒಂದು. ಓಕೆನಾ? ಐ ಆಮ್ ವೆಲ್ತಿ ಇನ್ ಮೈ ಲೈಫ್ ಸಕ್ಸಸ್ಫುಲಿ. ನಾನು ನನ್ನ ಜೀವನದಲ್ಲಿ ಯಶಸ್ವಿಯಾಗಿ ಶ್ರೀಮಂತನಾಗಿದ್ದೇನೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸಿಂಪಲ್ ಆಗಿರುತ್ತೆ ಸೆಂಟೆನ್ಸು. ಈ ಸೆಂಟೆನ್ಸ್ನ ನೀವು ಪ್ರತಿನಿತ್ಯ 108 ಬಾರಿ ಹೇಳ್ಕೊಡೋಕ್ಕೆ ಟ್ರೈ ಮಾಡಿ. ಸಂಜೆವರೆಗೂ ಟೈಮ್ ಇದೆ, 108 ಬಾರಿ ಇಷ್ಟು ಸಿಂಪಲ್ ಸೆಂಟೆನ್ಸ್ನ ಹೇಳ್ಕೊಡಿ. ನಾನು ನನ್ನ ಜೀವನದಲ್ಲಿ ಯಶಸ್ವಿಯಾಗಿ ಶ್ರೀಮಂತನಾಗಿದ್ದೇನೆ. ಇಲ್ಲಿ ಎಂಥದೇ ನೆಗೆಟಿವ್ ಇಲ್ಲ, ಅಡೆತಡೆಗಳಿಂದ ಕೂಡಿಲ್ಲ ಆ ಯಶಸ್ಸನ್ನು. ನಾವು ಒಳ್ಳೆ ಪಾಸಿಟಿವ್ ಆಗಿ ಸಕ್ಸಸ್ನ ನೋಡ್ತಿದ್ದೀವಿ ಪ್ರತಿನಿತ್ಯ ಅಂತ. ಓಕೆನಾ? ಈ ಸೆಂಟೆನ್ಸ್ನ ಹೇಳ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಂ ನಮೋ ನಾರಾಯಣಾಯ ಅಂತ ಕಾಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ವಿಡಿಯೋ ನೋಡಿ 4 ಜನಕ್ಕೆ ಈ ವಿಡಿಯೋನ ಇವತ್ತು ಸಂಜೆ ಒಳಗಡೆ ಶೇರ್ ಮಾಡಿ. ಯಾಕಂದರೆ ಇವತ್ತಿಗೆ ಸಂಬಂಧಪಟ್ಟಿರೋ ಟಿಪ್ಸು ಇದೆ, ಪ್ರತಿ ಬುಧವಾರಕ್ಕೆ ಸಂಬಂಧಪಟ್ಟಿರೋ ಟಿಪ್ಸು ಇದೆ, ಪ್ರತಿ ದಿನಕ್ಕೂ ಸಂಬಂಧಪಟ್ಟಿರೋ ಟಿಪ್ಪು ಕೂಡ ಇದೆ. ವ್ಯಾಪಾರ ಡೆವಲಪ್ಮೆಂಟ್ಗೂ ಇದೆ, ಸೋರ್ಸ್ ನೋಡಬೇಕು, ಹಣ ನೋಡಬೇಕು ಅಂತ ಬಯಸ್ತಾ ಇರೋವ್ರಿಗೂ ಉಪಯೋಗಕರವಾದ ಮಾಹಿತಿ ಇದು. ಹಾಗಂತ ಇವತ್ತಿನ ಸಂಜೆ ಒಳಗಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.